ನಮಸ್ಕಾರ. ನಾವು ಪ್ರಗತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ನಾವು ವಿನಾಶದತ್ತ ನಡೆಯುತ್ತಿದ್ದೇವೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಆಚಾರ್ಯ ಚಾಣಕ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ಕಲಿಗಾಲದ ಭವಿಷ್ಯದ ಬಗ್ಗೆ ಕೆಲವು ಶಾಕಿಂಗ್ ಸತ್ಯಗಳನ್ನು ಹೇಳಿದ್ದರು. ಚಾಣಕ್ಯರು ಹೇಳುತ್ತಾರೆ, ಮುಂದೊಂದು ಕಾಲ ಬರುತ್ತದೆ, ಅಲ್ಲಿ ಧರ್ಮಕ್ಕಿಂತ ಹಣಕ್ಕೆ ಬೆಲೆ ಇರುತ್ತದೆ, ಜ್ಞಾನಕ್ಕಿಂತ ಮೋಸಕ್ಕೆ ಗೌರವ ಸಿಗುತ್ತದೆ. ನಾವು ಈಗ ಅದೇ ಕಾಲದಲ್ಲಿದ್ದೇವೆಯೇ? ಭವಿಷ್ಯದಲ್ಲಿ ಮಾನವ ಸಂಬಂಧಗಳು ಹೇಗಿರಲಿವೆ? ಇಂದು ನಾವು ಚಾಣಕ್ಯ ನೀತಿಯ ಅತ್ಯಂತ ಕಟು ಮತ್ತು ಭವಿಷ್ಯತ್ಕಾಲದ ರಹಸ್ಯಗಳನ್ನು ತಿಳಿಯೋಣ. 1. ಸಂಬಂಧಗಳ ಅಂತ್ಯ ಮತ್ತು ಸ್ವಾರ್ಥದ ಉತ್ತುಂಗ, ದ ಎಂಡ್ ಆಫ್ ಇಮೋಷನ್ಸ್. ಚಾಣಕ್ಯರ ಭವಿಷ್ಯವಾಣಿಯಂತೆ ಭವಿಷ್ಯದಲ್ಲಿ ಸಂಬಂಧಗಳು ಕೇವಲ ವಹಿವಾಟು ಅಂದರೆ ಟ್ರಾನ್ಸಾಕ್ಷನ್ ಆಗಿರುತ್ತವೆ. ರಕ್ತ ಸಂಬಂಧಗಳಿಗಿಂತ ಹಣದ ಸಂಬಂಧವೇ ದೊಡ್ಡದಾಗುತ್ತದೆ. ಪ್ರೀತಿ ಎನ್ನುವುದು ಕೇವಲ ಶಾರೀರಿಕ ಆಕರ್ಷಣೆಯಾಗಿ ಉಳಿಯುತ್ತದೆ. ಚಾಣಕ್ಯರು ಹೇಳುತ್ತಾರೆ, ಯಾರು ಅನ್ನ ಹಾಕುತ್ತಾರೋ ಅವರನ್ನೇ ಕಚ್ಚುವಂತಹ ಕಾಲ ಬರುತ್ತದೆ. ಇಂದು ನಾವು ನೋಡುತ್ತಿರುವ ನಂಬಿಕೆ ದ್ರೋಹಗಳು ಕೇವಲ ಆರಂಭ ಮಾತ್ರ. ಭವಿಷ್ಯದಲ್ಲಿ ಮನುಷ್ಯ ತನಗಾಗಿ ಮಾತ್ರ ಬದುಕುತ್ತಾನೆ, ತನ್ನವರನ್ನೇ ತುಳಿದು ಮೇಲೆ ಬರಲು ಯೋಚಿಸುತ್ತಾನೆ. ಮಾನವೀಯತೆ ಎಂಬುದು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯಲಿದೆ. 2. ಕೃತಕ ಬುದ್ಧಿವಂತಿಕೆ ಮತ್ತು ಮನುಷ್ಯನ ಗುಲಾಮಗಿರಿ, ಲಾಸ್ ಆಫ್ ವಿಸ್ಡಮ್. ಚಾಣಕ್ಯರು ಹೇಳಿದ್ದರು, ಯಾವಾಗ ಮನುಷ್ಯ ತನ್ನ ವಿವೇಚನೆಯನ್ನು ಕಳೆದುಕೊಂಡು ಕೇವಲ ಸುಖದ ಹಿಂದೆ ಓಡುತ್ತಾನೋ ಅವನು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾನೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಾವು ನಮ್ಮ ಬುದ್ಧಿಯನ್ನು ಯಂತ್ರಗಳಿಗೆ ಅಡವಿಟ್ಟಿದ್ದೇವೆ. ನಾವು ಯೋಚಿಸುವುದನ್ನು ನಿಲ್ಲಿಸಿದ್ದೇವೆ. ಗ್ಯಾಜೆಟ್ಗಳು ನಮ್ಮನ್ನು ಆಳುತ್ತಿವೆ. ಚಾಣಕ್ಯನ ಪ್ರಕಾರ ಜ್ಞಾನವಿಲ್ಲದ ಮನುಷ್ಯ ಬಾಲವಿಲ್ಲದ ಪ್ರಾಣಿಯಂತೆ. ಭವಿಷ್ಯದ ಮನುಷ್ಯ ತಾಂತ್ರಿಕವಾಗಿ ಶ್ರೀಮಂತನಾಗಿರಬಹುದು, ಆದರೆ ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಅತ್ಯಂತ ದರಿದ್ರನಾಗಿರುತ್ತಾನೆ. 3. ಪ್ರಕೃತಿಯ ವಿನಾಶ ಮತ್ತು ಬದುಕಿನ ಸಂಘರ್ಷ, ದ ಸರ್ವೈವಲ್ ವಾರ್. ಚಾಣಕ್ಯರು ಅರ್ಥಶಾಸ್ತ್ರದಲ್ಲಿ ಪ್ರಕೃತಿಯನ್ನು ಸಂಪತ್ತು ಎಂದು ಕರೆದಿದ್ದಾರೆ, ಆದರೆ ಭವಿಷ್ಯದ ಬಗ್ಗೆ ಅವರ ಎಚ್ಚರಿಕೆ ಭೀಕರವಾಗಿದೆ. ಯಾರು ತಾಯಿ ಸಮಾನವಾದ ಭೂಮಿಯನ್ನು ಗೌರವಿಸುವುದಿಲ್ಲವೋ ಅವರು ಹಸಿವು ಮತ್ತು ರೋಗಗಳಿಂದ ನಾಶವಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಹಣವಿದ್ದರೂ ಶುದ್ಧ ಗಾಳಿ ಮತ್ತು ನೀರು ಸಿಗದ ಪರಿಸ್ಥಿತಿ ಬರಲಿದೆ. ಸಂಪತ್ತಿಗಾಗಿ ಪ್ರಕೃತಿಯನ್ನು ಬಲಿ ನೀಡುತ್ತಿರುವ ಮನುಷ್ಯ ಅಂತಿಮವಾಗಿ ತಾನೇ ಸೃಷ್ಟಿಸ ನರಕದಲ್ಲಿ ಬದುಕಬೇಕಾಗುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ನಾವು ಅತ್ತ ಸಾಗುತ್ತಿರುವ ಭಯಾನಕ ವಾಸ್ತವ. ಈ ಸತ್ಯಗಳು ಕಹಿಯಾಗಿವೆ, ಆದರೆ ಇವುಗಳನ್ನು ಒಪ್ಪಿಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಚಾಣಕ್ಯನ ಈ ಎಚ್ಚರಿಕೆಗಳನ್ನು ನಾವು ಈಗಲಾದರೂ ಗಮನಿಸಬೇಕಿದೆ. ನಿಮಗೆ ಏನನ್ನಿಸುತ್ತದೆ? ಚಾಣಕ್ಯರು ಹೇಳಿದಂತೆ ನಾವು ವಿನಾಶದತ್ತ ಹೋಗುತ್ತಿದ್ದೇವೆಯೇ? ಕಾಮೆಂಟ್ನಲ್ಲಿ ನಿಮ್ಮ ಕಟು ಅಭಿಪ್ರಾಯ ತಿಳಿಸಿ. ಸದಾ ಭ್ರಮೆಯಲ್ಲಿ ಬದುಕುತ್ತಿರುವ ಈ ಜಗತ್ತನ್ನು ಎಚ್ಚರಿಸಲು ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗರೂಕರಾಗಿರಿ.